5 ಯೋಜನೆಗಳು ಅಂತಂದರೆ ಈ ಯೋಜನೆಗಳೇನು ನನಗೇನೋ ತೃಪ್ತಿ ಬಂದಿದೆ. ಈ ಯೋಜನೆ ಅಂತಲೂ ನಮಗಂತಲೂ ಅಂಥ ಇದಿಲ್ಲ. ಕೊಡಲಿ, ಬಡವ್ರಿಗೆ ಯಾರು ಇದಿರ್ತಾರೆ ಅಂಥವ್ರು ಕೊಡಲಿ. ಈ ಕಾಂಗ್ರೆಸ್ಸು ಬಿ ಜೆ ಪಿ ಎರಡೂ ಪೋಟಾಪೋಟಿ ಆದರೂ ಬೇರೆ ಪಕ್ಷದಲ್ಲಿ ನಿಂತು ಅವ್ರು ಗೆದ್ದಿದ್ದಾರೆ. ಅದರಿಂದ ಪ್ಲಸ್ ಪಾಯಿಂಟು ಯೋಗೇಶ್ವರು ಅಂತ ನನ್ನ ಅನಿಸಿಕೆ. ನಿಖಿಲ್ ಕುಮಾರಸ್ವಾಮಿ ಅವರು ವ್ಯಕ್ತಿ ಸರಿ, ಆದರೆ ಅನುಭವ ಇನ್ನೂ ಸ್ವಲ್ಪ, ಯಾಕೆಂದರೆ ಒಂದು ಸಾರಿ 2 ಸಾರಿ ಗೆದ್ದು ಅವ್ರಿಗೆ ಗೊತ್ತಾಗಿದ್ರೆ ಅದರ ಅನುಭವ ಸಿಕ್ಕಿರುವುದು. ಯೋಗೇಶ್ವರು ಹೇಗೆ ಹೇಳ್ತೀರಾ ಯೋಗೇಶ್ವರ ಅಂತಾರೆ, ಅವರು ಸ್ಥಳೀಕರು. ಆಮೇಲೆ ಬೇಜಾನ್ ಕೆಲಸ ಮಾಡಿದ್ದಾರೆ. ಅಂದರೆ ಆ ಏರಿಯಾದಲ್ಲಿ ನೀರೇ ಇರಲಿಲ್ಲ. ಜನಗಳು ಇದನ್ನು ಅರ್ಥ ಮಾಡ್ಕೊಂಡ್ರೆ ಅವರು ಬರ್ತಾರೆ ಹೋಯ್ತಾರೆ, ಅದು ಮಾಮೂಲಿ. ರಾಜಕೀಯ ಅಂದರೆ ಮಾಮೂಲಿ ಇದ್ದೇ ಇರ್ತದೆ. ಆದರೆ ಅದು ಮಾತ್ರ ಯೋಗೇಶ್ವರಿಗೆ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇವಾಗ ಯೋಗೇಶ್ವರ್ ಅವರು ಕಾಂಗ್ರೆಸ್ ಪಕ್ಷ ಜಾಯ್ನ್ ಆಗಿದ್ದಾರೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಈ ಹಿಂದೆ ಬಿಜೆಪಿಲಿ ಇದ್ರು, ಅದಕ್ಕೆ ಮುಂಚೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ರು. ಅವ್ರಿಗೆ ಬಿ ಜೆ ಪಿ ಅವ್ರು ಯಾವ ರೀತಿ ಮಾಡಿದ್ರೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಯಾಕೆ ಮಂತ್ರಿ ಆದಮೇಲೆ ಈಗ ಯೋಗೇಶ್ವರ್ಗೆ ಕೊಡಬೇಕಾಗಿತ್ತು ಬಿ ಜೆ ಪಿ ಅವರು ಅಲ್ವಾ. ಈಗ ಅದು ಎರಡು ಬೇಕಾದ್ರೆ ಎಲ್ಲಿ ಇವಾಗ ನೆಕ್ಸ್ಟ್ 2 ಇದೆಯಲ್ಲ, ಅದನ್ನು ಒಂದು ದಳಕ್ಕೆ ಕೊಟ್ಬಿಟ್ಟು ಇಲ್ಲಿ ಒಂದು ಬಿ ಜೆ ಪಿಗೆ ಕೊಡಬೇಕಾಗಿತ್ತು ನಮ್ಮ ಅನಿಸಿಕಲಿ. ಆದರೆ ಜನಗಳು ಈಗ ಏನು ಡಿಸೈಡ್ ಮಾಡ್ತಾರೆ ಅಂದರೆ ಸ್ಥಳೀಕರು. ಅದರಿಂದ ಕುಮಾರಸ್ವಾಮಿ ಅವರು ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿದ್ರು ಸ್ಥಳೀಕರು ಬಿಟ್ಟು ಬೇರೆಯವ್ರಿಗೆ ಯಾರೂ ಜನಗಳು ಇದು ಕೊಡುವುದಿಲ್ಲ ನನ್ನ ಅನಿಸಿಕಲಿ. ಬಟ್ ದೇವೇಗೌಡರು ತುಂಬ ವರ್ಷಗಳಿಂದ ಅಲ್ಲಿ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೆ. ಸೊ ಅವ್ರು ಹೇಳ್ತಾರೆ ಇದು ನಮ್ಮ ಹಳೆ ಇದು ಏರಿಯಾ, ಅಂದರೆ ಹಳೆ ಊರು ನಮ್ಮದು ಅನ್ನೋ ಥರ ಮಾತಾಡ್ತಾರೆ ಅವರಲ್ಲ. ಅವರು ಹಳೆ ಊರಾದರೆ ಇವರು ಹುಟ್ಟಿರೋ ಊರು ಇತ್ತಾನೆ. ಯಾರು? ಯೋಗೇಶ್ವರು. ಈಗ ದೇವೇಗೌಡರು ಹಾಸನ ಅಲ್ವಾ, ಇವರು ಮಾಮೂಲಿ ಯೋಗೇಶ್ವರು ಇಲ್ಲೇ ಇದು ಮಾಡಿರೋದು ಅಲ್ವಾ. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿರ್ತಾರೆ ಹೊರತು ಇಲ್ಲಿಂದ ಇವರು ಶಿಫ್ಟ್ ಆಗಿ ಯೋಗೇಶ್ವರು ಅಲ್ಲಿಗೆ ಹಾಸನಿಗೆ ಶಿಫ್ಟ್ ಆಗಿಲ್ವಲ್ಲ ಅಲ್ವಾ ಮೇಡಮ್ ಅವರೇ. ಅದರಿಂದ ನನ್ನ ಅನಿಸಿಕಲ್ಲಿ ಯೋಗೇಶ್ವರ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡೋನಿಗೆ ಯಾರೇ ಆಗಲಿ, ಕೆಲಸ ಮಾಡಿದವನಿಗೆ ಓಟ್ ಕೊಡೋದು ಸರಿ ಅಂತ ನನ್ನ ಅನಿಸಿಕೆ. ಸರ್, ಇವಾಗ ಏನು ಕುಮಾರಸ್ವಾಮಿ ಅವರು ಕೂಡ ಅಲ್ಲಿ ಗೆದ್ದಿದ್ರು. ಸೊ ಇವಾಗ ಬೈ ಎಲೆಕ್ಷನ್ ಆಗ್ತಾ ಇದೆ. ಸೊ ಇಲ್ಲೊಂದು ಕಡೆ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ ಇವಾಗ ನಿಖಿಲ್ ಕುಮಾರಸ್ವಾಮಿಗೆ ಅದು ಅಂತ? ನಿಖಿಲ್ ಕುಮಾರಸ್ವಾಮಿ ಅವರು ವ್ಯಕ್ತಿ ಸರಿ, ಆದರೆ ಅನುಭವ ಇನ್ನೂ ಸ್ವಲ್ಪ, ಯಾಕೆಂದರೆ ಒಂದು ಸಾರಿ 2 ಸಾರಿ ಗೆದ್ದು ಅವ್ರಿಗೆ ಗೊತ್ತಾಗಿದ್ರೆ ಅದರ ಅನುಭವ ಸಿಕ್ಕಿರುವುದು. ಅದರಲ್ಲಿ ಇದಿಲ್ಲ. ಆದರೆ ಇವ್ರು ಕೆಲಸ ಮಾಡಿರ್ತಾರಲ್ಲ, ಕೆಲಸದ ಅನುಭವದ ಮೇಲೆ ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಜನಗಳು ಹೇಳಿದ್ರಿ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಅನುಭವ ಕಡಿಮೆ ಅಂತ, ಬಟ್ ಅವ್ರು 2 ಸರಿ ಎಲೆಕ್ಷನ್ ಆಲ್ರೆಡಿ ಸೋತೋಗಿದ್ದಾರೆ. ಅದನ್ನೇ ನಾನು ಹೇಳ್ತಾ ಇರೋದು. ಗೆದ್ದಿದ್ರೆ ಅದ್ರ ಕತೆ ಬೇರೆ ಇರೋದು. ಗೆದ್ದಿದ್ರೆ ಅವ್ರಿಗೂ ಅನುಭವ ಸಿಕ್ಕಿರೋದು. ಆದರೆ ಪಾಪ ಈಗ 2 ಸಾರಿಯೋ 3 ಸಾರಿ ನಿಂತು ಸೋತ್ಬಿಟ್ಟಿದ್ದಾರೆ. 2 ಸಾರಿ ಅದೇ ಒಂದು ಇದು. ಯಾಕೆಂದರೆ ಈಗ ಇವನು ಯೋಗೇಶ್ವರಿ 2 ಸಾರಿಯೋ 3 ಸಾರಿ ಅದು ಯಾವುದೋ ಒಂದು ಇದಕ್ಕೆ ಪಕ್ಷದಲ್ಲಿ ನಿಂತು ಗೆದ್ದಿದ್ದಾರೆ. ಈ ಕಾಂಗ್ರೆಸ್ಸು ಬಿ ಜೆ ಪಿ ಎರಡೂ ಪೋಟಾಪೋಟಿ ಆದರೂ ಬೇರೆ ಪಕ್ಷದಲ್ಲಿ ನಿಂತು ಅವ್ರು ಗೆದ್ದಿದ್ದಾರೆ. ಅದರಿಂದ ಪ್ಲಸ್ ಪಾಯಿಂಟು ಯೋಗೇಶ್ವರು ಅಂತ ನನ್ನ ಅನಿಸಿಕೆ. ಇನ್ನೊಂದೆಲ್ಲೋ ಏನಾಗುತ್ತೆ ಅಂದರೆ ಇವಾಗ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಯೋಗೇಶ್ವರ್ ಅವರು. 5 ಯೋಜನೆಗಳು ಕೂಡ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಅದಿನ್ನೂ ವರ್ಕೌಟ್ ಜಾಸ್ತಿನೇ ಆಗ್ಬೋದಾ ಅಂತ? ಯಾಕೆಂದರೆ ಗೆಲ್ಲೋದಕ್ಕೆ ಅದು, ಯಾಕೆಂದರೆ ಕಾಂಗ್ರೆಸ್ ಅಧಿಕಾರ ಇಲ್ಲಿದೆಯಲ್ಲ, ಅದರಿಂದ ಪ್ಲಸ್ ಪಾಯಿಂಟ್ ಆದರೂ ಆಗ್ಬೋದು ಯೋಗೇಶ್ವರ್. 5 ಯೋಜನೆಗಳು ಅಂತಂದರೆ ಈ ಯೋಜನೆಗಳೇನು ನನಗೇನೋ ತೃಪ್ತಿ ಬಂದಿಲ್ಲ. ಯಾಕೆಂದರೆ ಈ ಕರೆಂಟ್ನದ್ದು ಕಡಿಮೆ ಮಾಡಬೇಕು, ಬಸ್ಸನ್ನು ಕಡಿಮೆ ಮಾಡಬೇಕು. ಇದೆಲ್ಲ ಜನಗಳು ಬಡವರು ಬಗ್ಗರು ಇರ್ತಾರೆ, ಅಂಥವ್ರಿಗೆ ಯೋಜನೆ ಕೊಡಲಿ. ಆದರೆ ಈ ಆಟೋ ಓಡಿಸೋನಿಗೂ ಕೊಡೋದು, ಕಾರ್ ಇರೋವನಿಗೂ ಕೊಡೋದು, ಚಿನ್ನ ಮಡಗಿರೋವನಿಗೂ ಕೊಡೋದು, ಎಲ್ಲ ಫ್ರೀ ಆಗಿ. ಈ ಯೋಜನೆ ಅಂತಲೂ ನಮಗಂತಲೂ ಅಂಥ ಇದಿಲ್ಲ. ಕೊಡಲಿ, ಬಡವ್ರಿಗೆ ಯಾರು ಇದಿರ್ತಾರೆ ಅಂಥವ್ರು ಕೊಡಲಿ. ಆದರೆ ಈ ಯೋಜನೆ ಮಾತ್ರ ಸರ್ಕಾರದವರು ದಯವಿಟ್ಟು ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ, ಈ ಯೋಜನೆ ಮಾತ್ರ ಗುರ್ತು ಮಾಡಿ ಕೊಡಿ. ಇದೊಂದು ಯೋಜನೆ ಮಾತ್ರ ಕಡಿಮೆ ಮಾಡಿ, ನಿಮಗೂ ಹೆಸರು ಬರ್ತದೆ. ಏನಾರ ನೀವು ಕಂಟಿನ ಫ್ರೀ ಅನ್ಕೊ ಹೋದರೆ ನಿಜವಾಗ್ಲೂ ಜನಗಳಿಗಂತಲೂ ತುಂಬ ಹೊಡ್ತಾ ಬೀಳ್ತದೆ. ಫಿಕ್ಸ್ ಆಗಿದ್ರೆ ಚನ್ನಪಟ್ಟಣದಲ್ಲಿ ಯೋಗೇಶ್ವರ ಅವರೇ ಬರೋದು. ಪಕ್ಕ ಯೋಗೇಶ್ವರ ಅವರೇ.